ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ. ವೆಲ್ಕಮ್ಸ್ ಟು ಅವರ್ ಲೋಕಲ್ ಯಾತ್ರಿ ಚಾನಲ್ಗೆ. ನಾವು ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಸಣ್ಣೂರಿಂದ ಹಿಡಿದು ಮುದುಕೂರು ಮಠ ಇಷ್ಟಪಡೋ ಹುಬ್ಬಳ್ಳಿ ಹೃದಯ ಭಾಗದಲ್ಲಿರುವ ತೋಳಂಕೆರೆ ಪಾರ್ಕಿಗೆ. ತೋಳಂಕೆರೆ ಪಾರ್ಕ್ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೋಡ್ಬೇಕಂದ್ರೆ ಫಸ್ಟ್ ಬರೋದು ಲೊಕೇಶನ್ ರೀ. ಲೊಕೇಶನ್ ಇದು ವಿವೇಕಾನಂದ ನಗರ ಮತ್ತು ರೇಣುಕಾ ನಗರ ಮಧ್ಯ ಭಾಗ ಐತ್ರಿ. ಸೈಜಸ್ ನೋಡ್ಬೇಕಂದ್ರೆ ಇದು ಟೋಟಲ್ 33 ಎಕರೆದೊಳಗೆ ಹರಡ್ಕೊಂಡೈತ್ರಿ. ಆಮೇಲೆ ಟೈಮಿಂಗ್ಸ್ ಬಗ್ಗೆ ನೋಡ್ಬೇಕಂದ್ರೆ ರೆಗ್ಯುಲರ್ಲಿ 10:30ರಿಂದ 7 ಗಂಟೆ ಮಟ್ಟ ಓಪನ್ ಇರ್ತೈತೆ ರೀ. ಮತ್ತು ಫ್ರೀ ಎಂಟ್ರಿ ಜಾಗಿಂಗ್ ಮತ್ತು ವಾಕಿಂಗ್ ಮಾಡೋರಿಗೆ ಬೆಳಗ್ಗೆ 6ರಿಂದ 8:30 ತನಕ ಫ್ರೀ ಇರ್ತೈತೆ ರೀ. ಮತ್ತು ನೀವು ಮಕ್ಕಳನ್ನ ಪಾರ್ಕ್ನೊಳಗೆ ಆಡಿಸ್ಬೇಕಂದ್ರೆ ವೀಕಿನ ನಡುವೆ ಮತ್ತು ವೀಕೆಂಡ್ ಒಳಗೆ ಹೋಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಫೀಸ್ ಇಟ್ಟಾರ ನೋಡ್ರಿ. ಒಬ್ಬರಿಗೆ ಅಡಲ್ಟಿಗೆ 20 ರೂಪಾಯಿ ರೀ, ಮತ್ತು ಸಣ್ಣ ಮಕ್ಕಳಿಗೆ 15 ರೂಪಾಯಿ ತೊಗೊತಾರೆ ನೋಡ್ರಿ. ಮತ್ತು ಇಲ್ಲಿ ಆ್ಯಕ್ಟಿವಿಟೀಸ್ನು ಮಾಡ್ಬೋದು ರೀ. ಜಾಗಿಂಗ್, ವಾಕಿಂಗ್, ಫಿಟ್ನೆಸ್ ಎಕ್ವಿಪ್ಮೆಂಟ್ ಅದಾವೆ ರೀ. ಪ್ಲೇ ಗ್ರೌಂಡ್ ಐತ್ರಿ, ರಿಲ್ಯಾಕ್ಸೇಷನ್ ಮಾಡ್ಬೋದು ರೀ. ಮತ್ತು ಇವೆಂಟ್ ಕೂಡ ಇಲ್ಲೇ ಮಾಡಿ ಕೊಡ್ತಾರೆ ರೀ. ಇನ್ನು ಈ ಪಾರ್ಕಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಗದ್ದಲ ಟ್ರಾಫಿಕ್ ಓಡಾಟ ನಡುವೆ ಒಂಚೂರು ನೆಮ್ಮದಿ ಬೇಕಂದ್ರೆ ಜನಕ್ಕೆ ನೆನಪಾಗೋದ ತೋಳಂಕೆರೆ ಪಾರ್ಕ್. ಇದು ಕೇವಲ ಪಾರ್ಕ್ ಅಲ್ರಿ ಸಾಹೇಬ್ರ, ಇದು ಹುಬ್ಬಳ್ಳಿ ಜನರ ಬೆಳಗಿನ ವಾಕಿಂಗ್, ಸಂಜೆ ತಣ್ಣಿನ ಗಾಳಿ ಮತ್ತು ಮನಸ್ಸಿಗೆ ಹಗರಾಗ ಜಾಗ ಐತ್ರಿ. ತೋಳಂಕೆರೆ ಅಂದ್ರೆ ಹಿಂದಿನಿಂದ ಒಂದು ಇದ್ದ ಸರೋವರ. ಒಂದು ಕಾಲಕ್ಕೆ ಇದು ಸುತ್ತಮುತ್ತಲ ಹೊಲಕ್ಕೆ ನೀರು ಕೊಟ್ಟ ಒಂದು ಕೆರೆ ಐತೆ ನೋಡ್ರಿ. ಇವತ್ತಿಗೆ ಈ ಕೆರೆ ಸುತ್ತಮುತ್ತಲು ಚೆನ್ನಾಗಿ ಡೆವಲಪ್ ಮಾಡಿ ಪಾರ್ಕ್ ಮಾಡಿದಾರ್ರಿ. ಬೆಳಗ್ಗೆ ನೋಡಿದ್ರೆ ವಾಕಿಂಗ್ ಮಾಡೋರು, ಜಾಗಿಂಗ್ ಮಾಡೋರು, ಯೋಗ ಮಾಡೋರು ತುಂಬ ಜನ ಇರ್ತಾರೆ ರೀ. ಸರೋವರತ್ತು ಸುತ್ತ ಹಾಕಿದ ವಾಕಿಂಗ್ ಟ್ರ್ಯಾಕ್ ಮೇಲೆ ನಡೀತಾ ಹೋದ್ರೆ ದೇಹಕ್ಕೂ ಲಾಭ, ಮನಸ್ಸಿಗೂ ಆರಾಮ. ಮಕ್ಕಳಿಗೆ ಇಲ್ಲಿ ಒಳ್ಳೆ ಆಟದ ಜಾಗ ಐತ್ರಿ. ಸ್ಲೈಡ್, ಸ್ವಿಂಗ್ ಎಲ್ಲ ನೋಡಿ ಮಕ್ಕಳು ಖುಷಿಯಾಗಿ ಆಡ್ತಾರೆ ರೀ. ಹಿರಿಯರ ಜನ ಒಂದು ಬದಿಗೆ ಕೂತು ಮಾತಾಡ್ತಿರ್ತಾರೆ ರೀ. ಸಂಜೆ ಗಾಳಿ ಎಂಜಾಯ್ ಮಾಡ್ತಾರೆ ರೀ. ಕೆಲವರು ಹಾಗೆ ಸುಮ್ಮನೆ ಕೆರೆ ನೋಡ್ದಾಗ ಕೂತ್ಕೊಂಡಿರ್ತಾರೆ ರೀ. ಅದೇ ಒಂದು ನೆಮ್ಮದಿ ರೀ. ಸಂಜೆ ಹೊತ್ತಿಗೆ ಸೂರ್ಯ ಅಸ್ತಮಾನ ಆಗೋ ಟೈಮಲ್ಲಿ ಈ ಕೆರೆ ಹತ್ತಿರ ನಿಂತು ನೋಡಿದ್ರೆ ಒಂಥರ ಫೀಲಿಂಗ್ ಬರ್ತದೆ ನೋಡ್ರಿ. ಆ ಕ್ಷಣ ಹೇಳೋಕೆ ಆಗಲ್ರಿ. ಫೋಟೋ ತೆಗಿಯೋರು ಇದು ಒಂದು ಒಳ್ಳೆ ಜಾಗ ಐತಿ ನೋಡ್ರಿ. ನೇಚರ್, ನೀರು, ಆಕಾಶ ಮೂರು ಒಂದೇ ಫ್ರೇಮ್ ಒಳಗೆ ಬರ್ತಾವ್ರಿ. ತೋಳಂಕೆರೆ ಪಾರ್ಕ್ ನಮ್ಗೆ ಒಂದು ಮಸ್ತ್ ಮಜಾ ಕೊಡ್ತದ್ರಿ. ಜೀವನದ ಗಡಿಬಿಡಿಯಲ್ಲಿ ನಡುವೆ ಒಂದು ಚೂರು ನೆಮ್ಮದಿ ಬೇಕಂದ್ರೆ, ಪ್ರಕೃತಿ ಹತ್ತಿರ ಆಗ್ಬೇಕಂದ್ರೆ ಈ ಹುಬ್ಬಳ್ಳಿಗೆ ಬರ್ಬೇಕು ನೋಡ್ರಿ ತೋಳಂಕೆರೆ ಪಾರ್ಕಿಗೆ. ಫ್ಯಾಮ್ಲಿ ಫ್ರೆಂಡ್ ಜೊತೆ ಅಥವಾ ಒಬ್ಬರ ಬಂದರೂ ಈ ಜಾಗ ನಿಮ್ಗೆ ಇಷ್ಟ ಆಗೋದಂತೂ ಗ್ಯಾರಂಟಿ ರೀ. ಇದೇ ತೋಳಂಕೆರೆ ಪಾರ್ಕ್ ರೀ. ಮತ್ತು ಇದೇ ಥರ ಇನ್ನೊಂದು ಲೋಕಲ್ ಸ್ಪೆಷಲ್ ವಿಡಿಯೋದೊಂದಿಗೆ ನಿಮ್ಗೆ ಭೇಟಿ ಹಾಕಿನ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.